ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸಿರಿ. ಸೊ ನಿನ್ನೆ ನನ್ನ ಬರ್ಡೇನ ಮುಗಿಸ್ಕೊಂಡು ಎಲ್ಲಾರ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಓಕೆ, ದಸರಾ ಟೈಮು ಮೈಸೂರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಮೈಸೂರಿಗೆ ಹೊರಟ್ವಿ. ನಾನು ನಮ್ಮ ಮನೆಯವರು, ಪಾಪು ಮತ್ತು ನಮ್ಮಮ್ಮನೂ ಬಂದಿದ್ದರು. ಸೊ ಆನ್ ದ ವೇ ನಮ್ಮಮ್ಮ ಪಾಪುನ ನೋಡ್ಕೊತಾರೆ ಅಂತ ಅಂದ್ಬಿಟ್ಟು, ನಾನು ಇದು ಬೋರ್ ಹೊಡಿಯುತ್ತೆ ಅಂತ ಅಂದ್ಬಿಟ್ಟು ನಂದು ನ್ಯೂ ಹಾಬಿ ಅಂತಲೇ ಹೇಳ್ಬೋದು. ನಾನು ಪ್ರೀವಿಯಸ್ ವಿಲಾಗಲ್ಲೂ ಹೇಳಿದ್ದೀನಿ. ಸೊ ಕ್ರೋಶೆಡ್ ಮಾಡೋದು. ಸೊ ಅದನ್ನು ಮಾಡಿಕೊಂಡು ಹೊರಟ್ವಿ. ಸಾಂಗ್ಸ್ ಹಾಕ್ಕೊಂಡು ತುಂಬ ಚೆನ್ನಾಗಿತ್ತು. ಬಿಕಾಸ್ ನಾನು ಆಚೆ ಹೋಗಿನೇ ತುಂಬ ಒಂಥರ ಒನ್ ಇಯರ್ ಆಯಿತು ಅಂತಲೇ ಹೇಳ್ಬೋದು. ಬಿಕಾಸ್ ಬರೀ ಪ್ರೆಗ್ನೆಂಟ್ ಟೈಮಲ್ಲಿ ಟ್ರಾವೆಲ್ ಮಾಡೋಂಗಿರಲಿಲ್ಲ. ಆಫ್ಟರ್ ಡೆಲಿವರಿ ಕೂಡ ತಕ್ಷಣ ಟ್ರಾವೆಲ್ ಮಾಡೋಂಗಿರಲಿಲ್ಲ. ಸೊ ಆಫ್ಟರ್ ಒನ್ ಇಯರ್ ಆದಮೇಲೆ ನಂದು ಫಸ್ಟ್ ಟ್ರಿಪ್ ಅಂತಲೇ ಹೇಳ್ಬೋದು. ನಂಗೆ ತುಂಬ ಎಕ್ಸೈಟಿಂಗ್ ಆಗಿತ್ತು ಮತ್ತು ತುಂಬ ನನಗೇನು ತುಂಬ ಖುಷಿಯಾಗೂ ಇದ್ದೆ. ನಾನು ಮೈಸೂರಿಗೆ ಹೋಗ್ತಾಯಿದ್ದೀನಿ, ಆಚೆ ಹೋಗ್ತಾಯಿದ್ದೀನಿ ಅಂತ. ಸೊ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ ನಾವು. ಹೊರಟಿದ ತಕ್ಷಣ ಒಂದು 10 ಮಿನಿಟ್ಸ್ ಆದ ತಕ್ಷಣ ಪಾಪು ಮಲ್ಕೊಂಡ್ಬಿಟ್ಲು. ಸೊ ನಾವು ಸ್ಲೋ ಆಗಿ ಹಾಡು ಹಾಕ್ಕೊಂಡು ಮೆಲೋಡಿಯಸ್ ಸಾಂಗು, ಓಲ್ಡ್ ಹಿಂದಿ ಹಿಟ್ಸು, ಓಲ್ಡ್ ಕನ್ನಡ ಹಿಟ್ಸು ಎಲ್ಲ ಹಾಕ್ಕೊಂಡು ಹೊರಟ್ವಿ. ಚೆನ್ನಾಗಿತ್ತು. ಒಂಥರ ನನ್ನ ಹಾಬಿನೂ ಮಾಡಿಕೊಂಡು ಒಂಥರ ಖುಷಿಯಾಗಿತ್ತು. ಮಧ್ಯ ಮದ್ದೂರ್ ಟಿಫಾನೀಸ್ ಎಲ್ಲ ಕಡೆ ಇತ್ತು. ಸೊ ಅಲ್ಲಿ ಎಲ್ಲ ಜ್ಯೂಸ್ ಕುಡ್ಕೊಂಡು ಹೊರಟ್ವಿ. ಆಮೇಲೆ ಮೈಸೂರು ಲೈಟಿಂಗ್ಸ್ ನೋಡೋಕ್ಕೆ 2 ಕಣ್ಣು ಸಾಲದು ಅಂತ ಹೇಳ್ಬೋದು. ಎಲ್ಲ ಕಡೆ ಲೈಟಿಂಗ್ಸು, ಜನ ಅಂದರೆ ಜನ. ಹೆಂಗಿದೆ ನೋಡಿ ಲೈಟಿಂಗ್ಸು. ಪ್ರತಿ ಒಂದು ಸ್ಟ್ರೀಟಲ್ಲೂ ಲೈಟಿಂಗ್ಸ್ ಇತ್ತು. ಥರ ಲೈಟಿಂಗ್ಸ್ ಅಂದರೆ ಡಿಸೈನ್ ಆಗಿ. ಇಲ್ಲಿ ಪ್ಲೇನಾಗಿ ಹಾಕಿದರೆ ಇನ್ನೊಂದು ರೋಡಲ್ಲಿ ಇನ್ನೊಂದೇನೋ ಡಿಸೈನು. ಸೊ ಹಾಗೆ ಎವ್ರಿ ರೋಡಲ್ಲಿ ಡಿಫ್ರೆಂಟ್ ಡಿಸೈನ್ಸ್ದು ಲೈಟಿಂಗ್ ಹಾಕಿದ್ರು. ನೀವು ನೋಡ್ತಾ ಇರ್ಬೋದು. ಲೈಟ್ ಕಂಬಕ್ಕೆ ಡಿಸೈನು, ಅದಕ್ಕೆ ಡಿಫ್ರೆಂಟ್ ಡಿಸೈನ್ಸು. ಮತ್ತು ನೋಡಿ ಇಲ್ಲಿ ಡಿಫ್ರೆಂಟ್ ಡಿಸೈನ್ಸು. ಮತ್ತು ಒಂದರಲ್ಲಿ ಗೋಲ್ಡನ್ ಕಲರ್ ಲೈಟ್ ಬಂದರೆ ಒಂದು ಕಡೆ ಬ್ರೈಟ್ ಲೈಟ್ ಬರ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ಓಕೆ ಅಂದ್ಬಿಟ್ಟು ನಾವು ಮೈಸೂರು ಪ್ಯಾಲೇಸ್ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ 2 ವೀಲರಲ್ಲಿ. ಕಾರಲ್ಲಿ ಹೋದರೆ ಆಗಲ್ಲ ಅಂದ್ಬಿಟ್ಟು. ಎಷ್ಟು ಟ್ರಾಫಿಕ್ ಇತ್ತು ಅಂತ ಅಂದರೆ ಟ್ರಾಫಿಕ್ ಇತ್ತು, ಜನ ಜಂಗುಳಿ ಅಂತಲೇ ಹೇಳ್ಬೋದು. ಆಮೇಲೆ ಮಧ್ಯ ಮಳೆ ಕೂಡ ಬಂದ್ಬಿಡ್ತು. ನನಗಂತೂ ಟೆನ್ಷನ್ ಆಗೋಯಿತು. ಎಲ್ಲಿ ಪಾಪು ಹತ್ಬಿಡ್ತಾಳೋ, ಟೈಮ್ ಕರೆಕ್ಟಾಗಿ ಹೋಗ್ತೀವೋ ಇಲ್ವೋ ಅಂತ ಇದಾಗೋಯಿತು. ಬಟ್ ಒಂದು ಸ್ವಲ್ಪ ಹೊತ್ತು ಮಳೆ ಬಂದು ನಿಂತುಬಿಡ್ತು. ನಾವು ಹಾಗೆ ಮೈಸೂರು ಪ್ಯಾಲೇಸ್ದು ತುಂಬ ಒಳಗೆಲ್ಲ ಏನೂ ಹೋಗಲಿಲ್ಲ. ಹಾಗೆ ಜಸ್ಟ್ ಆಚೆಯಿಂದನೇ ನೋಡಿಕೊಂಡು ಹಾಗೆ ಫೋಟೋಸ್ ವೀಡಿಯೋಸ್ ತೆಕ್ಕೊಂಡು ಬಂದ್ವಿ. ಸೊ ನೋಡಿ ಆನ್ ದ ವೇ ಮರಕ್ಕೆಲ್ಲ ಹಾಕಿದ್ರು. ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲಿ ಟ್ರಾಫಿಕ್ ಪೊಲೀಸ್ ಅಂತೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ರು. ಏನೂ ಟ್ರಾಫಿಕ್ ಆಗದೆ ಇರೋ ಹಾಗೆ ಎಲ್ಲ ಹೇಳ್ಕೊಂಡು ಲೈಕ್ ನೀವು ಬನ್ನಿ, ನೀವು ಹೋಗಿ ಅಂತ ಹೇಳ್ಕೊಂಡು ಮೈಕ್ ಕೊಟ್ಬಿಟ್ಟಿದ್ರು ಅವರಿಗೆ. ಸೊ ಅದ್ರದ್ದೇನೂ ತಲೆನೋವಿರಲಿಲ್ಲ. ಬಟ್ ಸ್ಲೋ ಮೂವಿಂಗ್ ಟ್ರಾಫಿಕ್ ಅಂತೂ ಇತ್ತು. ಹಾಗೆ ಅಲ್ಲಿ ಶಾಪಿಂಗ್ದೆಲ್ಲ ಏನೇನೋ ಇತ್ತು. ತುಂಬ ಚಿಕ್ಕ ಮಕ್ಕಳದ್ದು ಎಲ್ಲನೂ ತುಂಬ ಇತ್ತು. ಅದನ್ನ ನೋಡಿದ್ರೆ ನನಗೆ ಮತ್ತೆ ನನ್ನ ಚೈಲ್ಡ್ಹುಡ್ ನೆನಪಾಗೋಯ್ತು. ನಮ್ಮ ಪಪ್ಪ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರು ಮೈಸೂರು ದಸರಾಗೆ. ಅಲ್ಲೆಲ್ಲನೂ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ನಂಗೆ ಇನ್ನೂ ನೆನಪಿದೆ, ನಮ್ಮ ಪಪ್ಪ ಅವರ ಹೆಗಲ ಮೇಲೆ ಕೂರಿಸ್ಕೊಂಡು, ಅಂದರೆ ಅವ್ರ ಮೇಲೆ ಆಲ್ಮೋಸ್ಟ್ ಹೆಗಲ ಮೇಲೆ ಕೂತ್ಕೊಂಡು ನಂಗೆ ದಸರಾ ತೋರಿಸಿದ್ರು. ನಾನು ಮೇಲಿಂದ ಕ್ಯಾಮ್ರಾ ಕ್ಲಿಕ್ ಮಾಡ್ತಾಯಿದ್ದೆ. ಸೊ ಇಟ್ ಈಸ್ ಆಲ್ ನೈಸ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಹೆಂಗೆ ನೆನಪು ಬರುತ್ತೆ ನೋಡಿ ನಮಗೆ. ಸೊ ಹಾಗೆ ಎಲ್ಲ ಚೆನ್ನಾಗಿತ್ತು. ಮತ್ತು ಏನೇನೋ ಕೃಷ್ಣಂದು, ದೇವಿದು ಎಲ್ಲ ಲೈಟಿಂಗ್ ಎಲ್ಲ ಹಾಕಿದ್ರು. ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡಿದೆ. ಅಂದರೆ ಸ್ವಲ್ಪ ಬ್ಯಾಂಗಲ್ ಸೆಟ್ ಎಲ್ಲ ಇತ್ತು. ಸೊ ಅದನ್ನು ತೊಗೊಂಡೆ. ಆಮೇಲೆ ಇನ್ನೇನು ತೊಗೊಂಡೆ, ಪಾಪುಗೆ ಅಂತ ನಾವೇನೂ ತೊಗೊಳಕ್ಕೆ ಹೋಗಲಿಲ್ಲ. ಬಿಕಾಸ್ ಅದನ್ನು ಮತ್ತೆ ತುಂಬ ಜನ ಇರ್ತಾರೆ. ಸೊ ಸುಮ್ಮನೆ ತೊಳೆದು ಎಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಪಾಪುಗೇನು ತೊಗೊಳ್ಳಿಲ್ಲ. ನಮ್ಮ ಮುಂದೆ ವಾಪಸ್ ಹೋಗಬೇಕಾದ್ರೆ ಚನ್ನಪಟ್ಟಣದಲ್ಲಿ ತೊಗೊಂಡ್ವಿ. ಸೊ ಇದು ಆಲ್ಮೋಸ್ಟ್ ರೀಚ್ ಆದ್ವಿ. ನೋಡಿ ಬಲೂನ್ ಎಲ್ಲ ಎಷ್ಟು ಚೆನ್ನಾಗಿತ್ತು.
ಹಾಗೆ ಇದು ಮಾಡಿ ಇದು ಮುಗಿಸ್ಕೊಂಡು ಬಂದ್ವಿ ನಾವು. ಹೋಗುವಾಗ ನಮ್ಮ ಯಜಮಾನ್ರು ಅವ್ರ ತಂಗಿ ಮನೆ ತುಂಬ ಹತ್ತಿರ ಇತ್ತು ಅಂತ ಅಂದ್ಬಿಟ್ಟು ಅಲ್ಲೇ ಹೋಗಿದ್ವಿ. ಚೆನ್ನಾಗಿತ್ತು. ಲೈಕ್ ಅವರು ಏನು ಸಬ್ಬಸಿಗೆ ಸೊಪ್ಪಿಂದು ಚಿತ್ರಾನ್ನ ಮಾಡಿದರು. ಫಸ್ಟ್ ಟೈಮ್ ನಾನು ತಿಂದಿದ್ದು ಅದನ್ನು. ನಾನು ಯೂಶ್ವಲಿ ನಾರ್ಮಲ್ ಚಿತ್ರಾನ್ನ ಅಥವಾ ನಿಂಬೆಹಣ್ಣು ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ಅಷ್ಟೇ ತಿಂದಿರೋದು. ಬಟ್ ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ ಫಸ್ಟ್ ಟೈಮ್ ತಿಂದಿದ್ದು. ಇಟ್ ವಾಸ್ ಟೂ ಟೇಸ್ಟಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ದೇವಸ್ಥಾನ ಇದೆ ಒಂದು, ಆ್ಯಸ್ ಯೂಶ್ವಲ್ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಬಟ್ ಯಾವುದಕ್ಕೂ ಒಳಗಡೆ ಹೋಗೋಕ್ಕಾಗಿಲ್ಲ, ಅರಮನೆ ಒಳಗಡೆನೂ ಹೋಗೋಕ್ಕೋಗಿಲ್ಲ, ದೇವಸ್ಥಾನದ ಒಳಗಡೆನೂ ಹೋಗೋಕ್ಕಾಗಿಲ್ಲ. ನೀವು ನೋಡ್ತಾ ಇರ್ಬೋದು ನೋಡಿ, ಮಳೆ ಬಂದುಬಿಡ್ತು ನೋಡಿ, ಎಷ್ಟು ಚೆನ್ನಾಗಿದೆ. ಲೈಟಿಂಗ್ಸ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಲೈಟಿಂಗ್ ಇತ್ತಲ್ಲ, ಇಟ್ಸ್ ಲೈಕ್ ಎಲ್ಲರ ಹತ್ರನೂ ಇತ್ತು. ಸೊ ನಾನು ಒಂದು ತೊಗೊಂಡೆ, ಚೆನ್ನಾಗಿತ್ತು. ನನಗೆ ನಗು ಬರ್ತಾಯಿತ್ತು, ಲೈಕ್ ತಲೆ ಮೇಲೆ ಲೈಟ್ ಹಾಕ್ಕೊಂಡು ಓಡಾಡೋದಕ್ಕೆ. ಸೊ ಆಮೇಲೆ ರೆಸಿಪಿ ತೊಗೊಂಡೆ ಅವರ ಹತ್ರ. ಲೈಕ್ ಮುಂಚೆನೇ ಹೇಳಿದರು ನನಗೆ ಹೇಗೆ ಮಾಡೋದು ಅಂತ. ನಾನೊಂದು ಸತಿ ಟ್ರೈ ಮಾಡಬೇಕು. ಆ್ಯಂಡ್ ಅವರಿರೋ ಬಿಲ್ಡಿಂಗ್ ಒಂಥರ ಡಿಫ್ರೆಂಟಾಗಿದೆ. ಲೈಕ್ ನೋಡಿ, ನೀವು ನೋಡ್ತಾ ಇರ್ಬೋದು, ಲೈಕ್ ಸೋ ಮೆನಿ ಹೌಸಸ್ ಇದೆ. ಲೈಕ್ ಆಲ್ಮೋಸ್ಟ್ 40 to 50 ಹೌಸಸ್ ಇದೆ. ಎಲ್ಲ ಚೆನ್ನಾಗಿದೆ, ಎಲ್ಲ 2 BHK, ತುಂಬ ಚೆನ್ನಾಗಿದೆ. ಆಮೇಲೆ ಹೋದ ತಕ್ಷಣ ಒಂದು ಗಣೇಶಂದು ಗುಡಿ ಇದೆ. ಸೊ ಅವರು ಗಣೇಶ ಹಬ್ಬದ ದಿನ ಎಲ್ಲ ಪೂಜೆನೂ ಮಾಡ್ತಾರಂತೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಅಲ್ಲಿ ಸೀಟಿಂಗ್ ಕೂಡ ಇದೆ, ಅಲ್ಲಿ ಕೂತ್ಕೋಬೋದು. ಆಮೇಲೆ ಅವ್ರದ್ದು ಮನೆ ತುಂಬ ಚೆನ್ನಾಗಿ ಅರೇಂಜ್ ಮಾಡಿಟ್ಕೊಂಡಿದ್ದಾರೆ. ಸೊ ಈ ಥರ ಒಂದು ಪಾಸಿಟಿವ್ ನೋಟ್ಸ್ ಬರೆದಿದ್ದಾರೆ. ಸೊ ಇಟ್ ಇಸ್ ಆಲ್ ಸಮಥಿಂಗ್ ನೈಸ್, ಇನ್ಸ್ಪೈರಿಂಗ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಎಲ್ಲ ಸೆಟ್ ಮಾಡಿಕೊಂಡು, ಆಮೇಲೆ ಗೋಲಿದು ತೊಗೊಂಡಿದ್ದಾರೆ ಅವರು. ಚೆನ್ನಾಗಿತ್ತು. ಐ ಟ್ರೈಡ್, ಬಟ್ ನನಗೆ ಮಾಡೋಕ್ಕಾಗಿಲ್ಲ. ನಾವು ಹೋದ ತಕ್ಷಣ ಅದೇ ಒಂದು ಮೇನ್ ಆಗೋಯ್ತು ನಮಗೆ. ಲೈಕ್ ಹೇಗದು ಒಂದೇ ಉಳಿಸ್ಬೇಕಲ್ವಾ. ಸೊ ಹೇಗೆ ಅಂತ ಚಿಕ್ಕವರಿದ್ದಾಗ ಆಡಿದ ನೆನಪು. ಬಟ್ ಇವಾಗ ಮತ್ತೆ ಆಡಬೇಕು ಅಂತಂದರೆ ಮರ್ತೋಗ್ಬಿಟ್ಟಿದೆ ಯಾವ ಥರ ಅದು ಟ್ರಿಕ್ ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು. ಆಮೇಲೆ ಟ್ರೈ ಮಾಡ್ತಾಯಿದ್ವಿ, ನನಗಂತೂ ಆಗಲೇ ಮಾಡೋಕ್ಕಾಗಲೇ ಇಲ್ಲ. ಮತ್ತು ಇವರು ಅವರು, ಸೊ ನೀವು ನೋಡ್ತಾ ಇರ್ಬೋದು, ಆಗಲೇ ಇಲ್ಲ. ನಮ್ಮ ಯಜಮಾನ್ರು ಟ್ರೈ ಮಾಡಿದ್ರು, 1-2 ಸತಿ ಆಗಲಿಲ್ಲ. ಬಟ್ 3rd ಟೈಮ್ ಕರೆಕ್ಟಾಗಿ ಮಾಡಿಬಿಟ್ರು. ಸೊ ಇದು ಅವ್ರ ಯಜಮಾನ್ರು, ನಮ್ಮ ಮನೆಯವ್ರ ತಂಗಿ ಯಜಮಾನ್ರು. ಅವರು ಮಾಡಿ ಮುಗಿಸಿದ್ರು. ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಮಾಡುವಾಗ ಅದಾಗಲಿಲ್ಲ. ಸೊ ಹಾಗೆ ಅದೊಂದು ಸತಿ ಆಗುತ್ತೆ ಆಗಲ್ಲ, ಅದು ಟ್ರಿಕ್ಕು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಆಮೇಲೆ ನಮ್ಮ ಮನೆಯವರು ಮಾಡಿದ್ಮೇಲೆ ಚೆನ್ನಾಗಿ ಬಂತು, ಅದು ನೀಟಾಗಿ ಬಂತು. ಸೊ ಹಾಗೆ ಈ ಥರದ್ದು ಏನೇನೋ ಹಳೆ ಗೇಮ್ಸ್ ಎಲ್ಲ ನೋಡಿದಾಗ ಒಂಥರ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಆದಮೇಲೆ ನಾವು ಹೊರಟ್ವಿ ಆಲ್ಮೋಸ್ಟು. ಸೊ ಅವರು ತಂಗಿ ಅಂತಂದರೆ ದೇ ಆರ್ ಲೈಕ್ ಸ್ವಂತ ತಂಗಿ ಅಲ್ಲ, ಅವರು ಫ್ರೆಂಡು. ಬಟ್ ದೇ ಆರ್ ವೆರಿ ಅಂದರೆ ವೆಲ್ ವಿಷರ್ ಅಂತಲೇ ಹೇಳ್ಬೋದು. ನಮಗೆ ಸ್ವಂತ ತಂಗಿ ಥರನೇ ಇದ್ದಾರೆ. ನಾನು ಅಷ್ಟೇ, ಅವ್ರದ್ದು ಸ್ವಂತ ಅಣ್ಣ ಅದಕ್ಕೆ ಥರನೇ ಚೆನ್ನಾಗಿ ನೋಡ್ಕೋತಾರೆ. ಸೊ ಕಷ್ಟ ಸುಖ ಅಂದರೆ ನಾವೆಲ್ಲ ಒಟ್ಟಿಗೆ ಆಗಿ ಎಲ್ಲ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ.
ಸೊ ಈ ಥರ ಇದೆ ನಮ್ಮದು ರಿಲೇಷನ್ಶಿಪ್ಪು. ಖುಷಿ ಆಗುತ್ತೆ ಈ ಥರ ಒಂದು ರಿಲೇಷನ್ಶಿಪ್ ಇದೆ ಅಂತ ಹೇಳಿಬಿಟ್ಟು. ಹಾಗೆ ಆನ್ ದ ವೇ ಬರ್ತಾ ನಾವು ಯೂಶ್ವಲಿ ಮೈಸೂರಿಗೆ ಹೋದಾಗೆಲ್ಲ ನಾವು ರೈಸ್ ಬ್ಯಾಗ್ ತಂದುಬಿಡ್ತೀವಿ. ಇದು ಗೋಡೌನ್ ರೈಸ್ ಮಿಲ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಎಲ್ಲ ಥರದ್ದು ರೈಸು ಇರುತ್ತೆ, ಸ್ಟೀಮ್ ರೈಸ್ ಇರುತ್ತೆ, ರಾ ರೈಸ್ ಇರುತ್ತೆ, ಮತ್ತು ಎಲ್ಲ ಥರದ್ದು ಇರುತ್ತೆ. ರೆಡ್ ರೈಸ್ ಎಲ್ಲನೂ, ರೆಡ್ ರೈಸ್, ಬ್ರೌನ್ ರೈಸ್ ಎಲ್ಲನೂ. ನಾವು ಮಾಮೂಲಿ ರೈಸ್ ತೊಗೊಂಡ್ವಿ. ಅರೌಂಡ್ ಎಷ್ಟು ಬರುತ್ತೆ, 60 ರೂಪೀಸ್ ಪರ್ kg ಬರುತ್ತೆ. ಅದನ್ನು ತೊಗೊಂಡು ಹೊರಟ್ವಿ. ಆಲ್ಮೋಸ್ಟ್ 3 ಬ್ಯಾಗ್ಸ್ ತೊಗೊಂಡ್ವಿ ನಾವು. ಸೊ 1 ಬ್ಯಾಗ್ 25 kg ಇರುತ್ತೆ. ಸೊ ಇದೆಲ್ಲ ಫುಲ್ಲು ವಿಲಾಗ್ ಮಾಡ್ಕೊಂಡಿದ್ದೀವಿ. ನೋಡಿ ಎಷ್ಟೊಂದು ಬ್ಯಾಗ್ಸ್ ಇದೆ. ನೀವು ಏನಾದರೂ ಮೈಸೂರಿಗೆ ಹೋದರೆ ಅಲ್ಲಿ ಹೋಗಿಬಿಟ್ಟು ತೊಗೊಳ್ಳಿ, ಚೆನ್ನಾಗೂ ಇರುತ್ತೆ. ನಾವು ತೊಗೊಳ್ಳೋದು ರಾ ರೈಸು, ಚೆನ್ನಾಗಾಗುತ್ತೆ, ಹೂನಾಗಿ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಅವರೇ ಕ್ಲೀನಿಂಗ್ದು ಮಿಷಿನ್ ಎಲ್ಲ, ಇಟ್ಸ್ ಲೈಕ್ ಅ ಮಿಲ್ ಎಲ್ಲ ಇದೆ. ನೋಡಿ ಈ ಥರ ಇದೆ. ಸೊ ನಾವು ಹೋಗೋಷ್ಟೊತ್ತಿಗೆ ನೈಟ್ ಆಗೋಗಿತ್ತು. ಬಟ್ ನಮ್ಗೆ ಅವ್ರ ಪರಿಚಯ ಇರೋದ್ರಿಂದ, 10 ಇಯರ್ಸಿಂದ ನಮ್ಮ ಮನೆಯವ್ರಿಗೆ ಪರಿಚಯ ಇರೋದ್ರಿಂದ ಅವರು ವೆಯ್ಟ್ ಮಾಡಿ ನಮಗೋಸ್ಕರ ಓಪನ್ ಮಾಡಿ ಕೊಟ್ಟರು. ಸೊ ಆಮೇಲೆ ಬರ್ತಾ ಮದ್ದೂರು ವಡ ಮತ್ತು ಕಾಫಿ ಕುಡ್ಕೊಂಡು ಹೊರಟ್ವಿ. ಆಮೇಲೆ ಅಲ್ಲಿ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ನೋಡಿ ಅಲ್ಲೊಂದು ಶಾಪಿಂಗ್ ಸ್ಟೋರ್ ಇತ್ತು. ತುಂಬ ಜನ ಇದ್ದರು. ನಾವು ನೋಡೋಣ ಅಂತ ಹೋದ್ವಿ. ತುಂಬ ಚೆನ್ನಾಗಿತ್ತು. ಗೊಂಬೆಗಳಂತೂ ನೀವು ನೋಡ್ಬೋದು, ಡಿಫ್ರೆಂಟ್ ಗೊಂಬೆಗಳು. ಚನ್ನಪಟ್ಟಣ ಅಂದರೆ ಗೊಂಬೆಗಳಿಗೆ ಫೇಮಸ್ಸು. ಸೊ ಇವರು ಅಷ್ಟೇ ಚೆನ್ನಾಗಿರೋ ಕಲೆಕ್ಷನ್ಸ್ ಇಟ್ಟಿದ್ರು. ಎಲ್ಲ ಬರೀ ವುಡ್ದೇನೆ. ಲೈಕ್ ಯಾರಾದರೂ ಮದುವೆ ಮನೆಗೆ, ಇದು ನೋಡಿ ಫೋನ್, ಇದು ಲೈಕ್ ವರ್ಕ್ ಆಗುತ್ತಂತೆ. 7000 ರೂಪೀಸ್ ಹೇಳಿದ್ರು. ಇಟ್ ವಿಲ್ ವರ್ಕ್, ಅಂದರೆ ಕನೆಕ್ಷನ್ ಕೊಟ್ಟರೆ ವರ್ಕ್ ಆಗುತ್ತೆ. ಆ್ಯಂಟಿಕ್ ಪೀಸು ತುಂಬ ಚೆನ್ನಾಗಿತ್ತು. ನಾನು ಓಕೆ ನೆಕ್ಸ್ಟ್ ಟೈಮ್ ಯಾವಾಗಾರ ತೊಗೊಳ್ಳೋಣ ಅಂತ ಬಂದುಬಿಟ್ವಿ. ಬಟ್ ಬೇರೆ ಬೇರೆ ಚೇರ್ ತೊಗೊಂಡ್ವಿ, ಆಮೇಲೆ ಸ್ಪ್ಯಾಚುಲಾ ತೊಗೊಂಡ್ವಿ, ಮತ್ತು ಇನ್ನು ಸ್ವಲ್ಪ ತೊಗೊತಾ ಇದ್ವಿ. ಆಮೇಲೆ ಇವಾಗ ಮದುವೆ ಮನೆಗಳಿಗೆ ಇವಾಗ ಸೀಮಂತ ಮಾಡ್ತಾಯಿದ್ದೀವಿ, ಎಂಗೇಜ್ಮೆಂಟ್ ಮಾಡ್ತಾಯಿದ್ದೀವಿ ಅಂತಂದರೆ ಅದಕ್ಕೆ ಬೇಕಾಗಿರೋ ಅಂಥದ್ದು ಐಟಮ್ಸ್ ಎಲ್ಲ ಇತ್ತು. ಲೈಕ್ ಏನು ಗೊಂಬೆಗಳು, ಮದುವೆ ಆಗ್ತಾ ಇರೋವಂಥ ಗಂಡು ಹೆಣ್ಣು, ತಾತ ಅಜ್ಜಿ, ಆಮೇಲೆ ಮಗುನ ಆಟ ಆಡಿಸ್ತಾ ಇರೋವಂಥದ್ದು ನೀವು ನೋಡ್ಬೋದು. ಆ ಥರ ಎಲ್ಲ ಇದೆ. ಆಮೇಲೆ ಬ್ಯಾಗ್ಗಳೆಲ್ಲ ಇತ್ತು. ಆ ಥರ ಬ್ಯಾಗ್ ನನ್ನ ಹತ್ರ ಇದೆ ಅಂದ್ಬಿಟ್ಟು ನಾನು ತೊಗೊಳಕ್ಕೆ ಹೋಗಿಲ್ಲ. ನೋಡಿ ಮಗುಗೆ ಸ್ನಾನ ಮಾಡಿಸ್ತಾ ಇರೋದು, ಮತ್ತು ಎಲ್ಲ ರಾಗಿ ಬೀಸ್ತಾ ಇರೋದು, ಎಲ್ಲ ಥರದ್ದು ಇತ್ತು. ಅಂದರೆ ನೋಡೋಕ್ಕೇ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಕಲರ್ಫುಲ್ಲಾಗಿತ್ತು. ಇದು ಶೋಕೇಸಲ್ಲಿ ಇಡೋದಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಕ್ಲಾಗ್ಸು ಮತ್ತು ಚೇರ್, ಉಯ್ಯಾಲೆಗಳು ಇತ್ತು, ತುಂಬ ಚೆನ್ನಾಗಿತ್ತು. ನಮ್ಮ ಮನೆಗೆ ಆಲ್ರೆಡಿ ಉಯ್ಯಾಲೆ ಇದೆ ಅಂತ ನಾವು ತೊಗೊಂಡಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಇದು ನೋಡಿ ಲೂಡೋ, ಇದು ಏನಂತಾರೆ ಚೌಕಾಬಾರ ಇರೋದು. ಇದೆಲ್ಲ ಹಳೆದೆಲ್ಲ ನೆನಪು ಮಾಡಿಸ್ತು ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.